ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಲಿ ವಿತ್ ಕುಕ್ಕರಿ ಶೋ. ಇವತ್ತು ಎರಡನೇ ಸ್ಟೆಪ್ ಅಲ್ಲಿ ನಾನು ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ಡೇ ರೂಟೀನ್ 2 ನಲ್ಲಿ ಏನು ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಉದ್ದಿನ ಕಾಳನ್ನ 8 ವಿಷಲ್ ಓಡಿಸಿ ಇದನ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಉದ್ದಿನ ಕಾಳಿಗೆ ನಾವು ಏನೇನ್ ಆಡ್ ಮಾಡ್ಬೇಕಂತ, ಈ ಉದ್ದಿನ ಕಾಳಿಗೆ ನಾವು ಬೇಯಿಸೋ ಆಗ್ಲೇನೆ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿದ್ರೆ ಅದು ಸಾಫ್ಟ್ ಆಗಿ ಬೇಯುತ್ತೆ, ಮತ್ತೆ ಮಕ್ಳು ಕೂಡ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಈಗೆಲ್ಲ ನಮ್ಗೆ ಚಿಕ್ಕ ವಯಸ್ಸಲ್ಲೇ ಮಕ್ಳುಗಳು ಬೇಗ ಮೆಚೂರ್ಡ್ ಆಗ್ತಿರೋದ್ರಿಂದ ಸ್ವಲ್ಪ ಅವ್ರ ಕಾಳಜಿ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದಕ್ಕೆ ನಾನು ಬೆಲ್ಲನ ಆಡ್ ಮಾಡ್ತಾ ಇದ್ದೀನಿ. ಅವಶ್ಯಕತೆ ಎಷ್ಟಿದೆ ಅಷ್ಟು ಬೆಲ್ಲ ಹಾಕಿ, ತುಂಬಾ ಜಾಸ್ತಿ ಬೆಲ್ಲ ಆದ್ರೂ ಕೂಡ ಅದಕ್ಕೆ ನಿಮ್ಗೆ ಮಕ್ಳುಗಳು ತಿನ್ನಕ್ಕೆ ಇದ್ ಮಾಡ್ಕೊಂತವೆ. ಇದು ಬೇಯಷ್ಟರಲ್ಲಿ ನಾವು ಅವ್ರಿಗೆ ಮಧ್ಯಾಹ್ನ ಒಂದು ಇದಕ್ಕೆ ಯಾವ ತರ ನಾವು ಮಾಡ್ಕೋಬೇಕಂತ ಒಂದು ಫುಡ್ ರೆಸಿಪಿ ತೋರಿಸ್ತಾ ಇದ್ದೀನಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದಕ್ಕೆ ಒಂದು ಒಗ್ಗರಣೆ ಚಿತ್ರಾನ್ನ ಟೈಪ್, ಆದ್ರೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದೊಂಥರ ಫ್ರೈಡ್ ರೈಸ್, ಚಿತ್ರಾನ್ನ ಏನ್ ಬೇಕಾದ್ರೂ ಕಲಿಬಹುದು. ಆ ತರದೊಂದು ಒಂದು ಚಿತ್ರಾನ್ನ ಮಾಡ್ಕೊಡ್ಬೇಕಾಗತ್ತೆ. ನಾನು ಫಸ್ಟ್ ಹೇಳ್ದಂಗೆ ನಾನು ತುಂಬಾ ಆಯಿಲ್ ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ತುಪ್ಪ ಜಾಸ್ತಿ ಬಳಸ್ಬೇಕಾಗ್ತದೆ ಹೆಣ್ಮಕ್ಳುಗಳಿಗೆ. ಆಮೇಲೆ ಹುಚ್ಚೆಳ್ಳೆಣ್ಣೆನೂ ಯೂಸ್ ಮಾಡ್ತಾರೆ. ಹುಚ್ಚೆಳ್ಳೆಣ್ಣೆ ತುಂಬಾ ಹೆವಿ ಹೀಟ್ ಆಗಿರೋದ್ರಿಂದ ನೋಡಿ ಬಳಸಿ, ಯಾಕಂತಂದ್ರೆ ಹೊಟ್ಟೆ ನೋವುಗಳು ಮತ್ತೆ ಇದೆಲ್ಲ ಬರೋ ಸಾಧ್ಯತೆಗಳಿದಾವೆ ಮಕ್ಳಿಗೆ. ಸೊ 2 ಟೀ ಸ್ಪೂನ್ ನಾನು ನಾರ್ಮಲಿ ನಾವು ಯೂಸ್ ಮಾಡೋಂತ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ಸೊ ಸೆಕೆಂಡ್ ಥಿಂಗು, ನಾನು ತುಪ್ಪ, ಯಾಕೆ ನಾವು ತುಪ್ಪನ ಯಥೇಚ್ಛವಾಗಿ ಇದಕ್ಕೆ ಬಳಸ್ಬೇಕಂತಂದ್ರೆ ಮಕ್ಕಳು ಗಟ್ಟಿ ಆಗ್ತವೆ. ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ತುಪ್ಪ ಹಾಕೋದ್ರಿಂದ ಮಕ್ಳುಗಳು ಮುಂದೆ ದಪ್ಪ ಆಗ್ಬಿಡ್ತಾರೆ ಅಂತ. ಸೊ ಹಾಗೇನಿಲ್ಲ, ತುಪ್ಪನ ಜಾಸ್ತಿ ಕೊಡಿ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 2 ಟೀ ಸ್ಪೂನ್ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಒಂದು ಟೇಸ್ಟಿ ಫುಡ್ ಅನ್ನ ಹೇಳ್ಕೊಡ್ತೀನಿ ಅಂತ ನಾನು ನಿಮ್ಗೆ ಆಗಾಗ ಹೇಳ್ತಾ ಇದ್ದೆ. ಸೊ ಹಾಗಾಗಿ ನಾನು ತುಂಬಾ, ಆಮೇಲೆ ಈಸಿ ಮೆಥಡ್, ಅಮ್ಮಂದರಿಗೆ ಸ್ವಲ್ಪ ಕಷ್ಟ ಆಗ್ಬಾರ್ದು ಅಂತ. ನೆಕ್ಸ್ಟ್ ಇದಕ್ಕೆ ಜೀರಿಗೆ, ಒಂದ್ಸಾರಿ ಟ್ರೈ ಮಾಡಿ ನೋಡಿ ಹೇಳಿ. ಸಾಸಿವೆ ಮತ್ತೆ ಜೀರಿಗೆ ಅರ್ಧ ಟೀ ಸ್ಪೂನು, ಕರಿಬೇವು ಹಾಕ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ ಮಕ್ಕಳಿಗೆ ಸಿಗ್ಲಿ ಅಂತ ಗೋಡಂಬಿ, ಸ್ವಲ್ಪ ಮಟ್ಟಕ್ಕೆ ನಾವು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಹಾಕಿದ್ರೆ ಆಪ್ಷನ್ ಇದು, ನೀವು ಹಾಕೊಂಡ್ರೆ ಹಾಕೋಬಹುದು, ಹಾಕ್ಲಿಲ್ಲ ಅಂತಂದ್ರೆ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡೋಂಥವ್ರು ಪುಡಿಯನ್ನ ಕೊಡ್ತಾರೆ ಮಧ್ಯಾಹ್ನ ಟೈಮು. ಸೊ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಇದು ಫ್ರೈ ಆಗ್ತಿದಂಗೆ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಈ ಒಂದು ಟೈಮಲ್ಲಿ ಅವ್ರಿಗೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಬೇಡಿ ದಯಮಾಡಿ. ಸೊ ಒಣಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತೆ ಮಕ್ಳಿಗೂ ತಿನ್ನಕ್ಕೆ ಸಿಗಲ್ಲ, ಅದು ಬಾಯಿಗೆ ಬೆಂದೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಈರುಳ್ಳಿ, ಇದನ್ನ ಸೇಮ್ ಟೈಮ್ ಅಲ್ಲಿ ಬೆಲ್ಲ ಹಾಕಿರೋದ್ರಿಂದ ಆಗಾಗ ಇದನ್ನ ತಿರ್ಗಿಸ್ಕೊತಾ ಇರ್ಬೇಕು. ಬೆಲ್ಲ ಅಗತ್ಯ ಇರೋಷ್ಟು ಹಾಕಿ, ತುಂಬಾ ಜಾಸ್ತಿ ಆದ್ರೆ ಅದನ್ನ ತಿನ್ನಕ್ಕೆ ಬರಲ್ಲ, ತುಂಬಾ ಚೆನ್ನಾಗಿ ಇರಲ್ಲ, ತಿನ್ನಕ್ಕೂ ಆಗಲ್ಲ ಅದನ್ನ. ಈ ಒಂದು ಈರುಳ್ಳಿ ಒಂದು ಬ್ರೌನ್ ಕಲರ್ ಫ್ರೈ ಆಗ್ತಿದಂಗೆನೆ, ಸೊ ನಾವು ಸ್ವಲ್ಪ ಅರಶಿನ,
ಸಾಧ್ಯ ಆದಷ್ಟು ಮನೆಯನ್ನೆಲ್ಲ ಬಿಡಿಸಿ ಯೂಸ್ ಮಾಡಿ ಅರಶಿನ ಇದಕ್ಕೆ ಫ್ರೈಗೆಲ್ಲ. ಸೊ ಹೊರಗಡೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಅದನ್ನ ತಂದು ಬಿಡಿಸಿ ಇಟ್ಕೊಳ್ಳಿ ಮಕ್ಕಳಿಗೆ. ಅದಕ್ಕೆ ಎರಡು ಉಪಯೋಗ ಆಗುತ್ತೆ. ಒಂದು ಮಸಾಜು ಮತ್ತೆ ಬಾಡಿಗೆಲ್ಲ ಅಪ್ಲೈ ಮಾಡೋಕ್ಕೋಸ್ಕರ, ಮತ್ತೆ ಫುಡ್ಗೂ ಕೂಡ ಯೂಸ್ ಆಗುತ್ತೆ. ಇದಕ್ಕೆ ನಾನಿವಾಗ ಈ ಒಂದು ಪುಡಿ ಬಂದು ಮೆಣಸು, ಜೀರಿಗೆ ಮತ್ತೆ ಕರಿಬೇವು ಒಣಗಿಸಿ ಮತ್ತೆ ಮೆಂತ್ಯ, ಸ್ವಲ್ಪ ಮೆಂತ್ಯನ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಒಂದು ಲೈಟ್ ಆಗಿ ಪುಡಿ ಮಾಡಿದ್ದೀನಿ. ನೀವು ಪುಡಿನ ಬರೀ ಅನ್ನ, ನೀವು ಮಧ್ಯಾಹ್ನ ಬಿಸಿ ಅನ್ನ ಕೊಟ್ಟಾಗ ಬರೀ ಅನ್ನಕ್ಕೆ ಕೂಡ ತುಪ್ಪ ಮತ್ತೆ ಈ ಒಂದು ಪುಡಿ ಮತ್ತೆ ಒಂದು ಲಿಟಲ್ ಬಿಟ್ ಆಫ್ ಸಾಲ್ಟ್, ಇದನ್ನ ಇಷ್ಟನ್ನು ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಸೊ ತುಂಬಾ ಟೇಸ್ಟಿ ಆಗಿರ್ತದೆ. ನಾನಿಲ್ಲಿ ಪುಡಿನ ಸ್ವಲ್ಪ ಮಟ್ಟಕ್ಕೆ ಚಿತ್ರಾನ್ನಕ್ಕೂ ಕೂಡ ಹಾಕ್ತಾ ಇದ್ದೀನಿ. ಮೆಂತ್ಯ ಕಡಿಮೆ ಹಾಕ್ಬೇಕು, ಮೆಣಸು ಮತ್ತೆ ಜೀರಿಗೆ ಜಾಸ್ತಿ ಹಾಕ್ಬೇಕು, ಮತ್ತೆ ಕರಿಬೇವು ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಹಾಕ್ಬೇಕು. ಕರಿಬೇವನ್ನ ತುಂಬಾ ಯಥೇಚ್ಛವಾಗಿ ಕೊಡ್ಬೇಕು ಈ ಟೈಮಲ್ಲಿ. ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತೆ ಕರಿಬೇವು ಇದನ್ನ ಜಾಸ್ತಿ ಕೊಡ್ತಾ ಬನ್ನಿ ಮಕ್ಕಳಿಗೆ. ಇದಾದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಈರುಳ್ಳಿ ಹಾಕೋ ಟೈಮಲ್ಲೇನೆ ನಾವು ಸಾಲ್ಟ್ ಹಾಕ್ಬೇಕಾಗತ್ತೆ. ಸೊ ಈ ಸಾಲ್ಟ್ ಅನ್ನ ನಾನು ದಪ್ಪು ಸಾಲ್ಟ್ ಬಳಸ್ತೀನಿ ಸಾಮಾನ್ಯವಾಗಿ ಊಟಕ್ಕೆ. ಜೊತೆಗೆ ಇದನ್ನ ಇದಾದ್ಮೇಲೆ ಟೊಮೊಟೊನ ಈ ಟೈಮಲ್ಲಿ ಬಳಸಬಾರ್ದು. ಸಾಧ್ಯ ಆದ್ರೆ ಒಂದು 16 ದಿನದವರೆಗೂ ಟೊಮೊಟೊನ ಬಳಸಬೇಡಿ. ಅವ್ರಿಗೆ ಲೆಮನ್ ಬೆಸ್ಟ್. ಲೆಮನ್ ಹಾಕಿದ್ಮೇಲೆ ಇದಕ್ಕೆ 1 ಕಪ್ ಅಕ್ಕಿಗೆ ಎಲ್ರಿಗೂ ಗೊತ್ತು 2 ಕಪ್ಪು ನೀರನ್ನ ಹಾಕ್ಬೇಕು. ನಾನಿಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ನೀರ್ ಹಾಕ್ಬೇಕು. ಇದಕ್ಕೆ ಟೇಸ್ಟ್ಗೆ ನಾವು ಕೊತ್ತಂಬರಿ ಸೊಪ್ಪು, ತುಂಬಾ ಕಮ್ಮಿ ಸಮಯದಲ್ಲಿ ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಟೇಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ತಿನ್ನಿ, ಅಮ್ಮಂದ್ರು ಎಸ್ಪೆಷಲಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಎರಡೂ ಕಡೆಗೆ, ಯಾಕೆ ನಾವು ಫ್ರೀ ಟೈಮ್ ನಲ್ಲಿ ಒಂದು ಇದನ್ನ ತುರಿದಿಟ್ಕೋಬೇಕು ಅಂದ್ರೆ ಹಿಂಗೆ ಎಮರ್ಜೆನ್ಸಿ ಅಡಿಗೆ ಮಾಡೋ ಸಂದರ್ಭದಲ್ಲಿ ನಾವು ಇದನ್ನ ಬಳಸ್ತಾ ಬರ್ಬೋದು. ಕೊಬ್ಬರಿ ಉದ್ದಿನ ಕಾಳಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ತಿನ್ನವಾಗ ಸ್ವಲ್ಪ ಮೇಲೆ ಹಾಕೊಡಿ. ಮತ್ತೆ ಈಗ ಅದ್ರ ಬೇಯಿಸೋವಾಗ್ಲೂ ಕೂಡ ಸ್ವಲ್ಪ ಹಾಕೊಡಿ. ನಾನಿಲ್ಲಿ ಈ ಚಿತ್ರಾನ್ನಗೂ ಕೂಡ ಸ್ವಲ್ಪ ಕೊಬ್ಬರಿನ ಆಡ್ ಮಾಡ್ತಾ ಇದ್ದೀನಿ. ಇದು ಕುದಿ ಬಂದ್ಮೇಲೆ ಈ ಒಂದು ರೈಸ್ ಅನ್ನ ಆಡ್ ಮಾಡೋಣ. ಎಷ್ಟು ಬೇಗ ನೀವು ಕೆಲಸನ ಮಾಡ್ಕೋಬಹುದು ಅಷ್ಟು ಬೇಗ ಮಾಡ್ಕೋಬಹುದು ಫಾಸ್ಟ್ ಆಗೇನೆ. ಸೊ ಇದ್ರ ನೆಕ್ಸ್ಟ್ ನಾನು ಅದು ಒಂದ್ ಕಡೆ ಬೇಯ್ತಾ ಇರ್ಲಿ. ಸೊ ಇದ್ರ ಮಧ್ಯೆ ಒಂದು ಟಿಪ್ ಕೊಡ್ತೀನಿ ಮಕ್ಳಿಗೆ. ಮೆಚೂರ್ಡ್ ಆಗಿರೋಂಥ ಹೆಣ್ಮಕ್ಳಿಗೆ ಸ್ವಲ್ಪ ಬೇವು ತಗೊಳ್ಳಿ, ಬೇವಿನ ಸೊಪ್ಪು ಮತ್ತೆ ಬಿಡ್ಸಿರೋ ಅಂತ ಅರಶಿನ, ಅದನ್ನೆರಡನ್ನೂ ಮಿಕ್ಸ್ ಮಾಡ್ಬೇಕು. ಬೇವಿನ ಸೊಪ್ಪನ್ನ ಜಜ್ಜಿ ಅದನ್ನ ಅರಶಿನ ಜೊತೆ ಹಾಕಿ ಮಿಕ್ಸ್ ಮಾಡಿ ದಯವಿಟ್ಟು ಸಾಫ್ಟ್ ಆಗಿ ಮಸಾಜ್ ಮಾಡಿ ಮಕ್ಕಳಿಗೆ ಮೇಲಿಂದ ಕೆಳಗವರೆಗೂ ನೀಟಾಗಿ ಬಾಡಿಗೆ. 15 ದಿನ ನೀವೇನು ಅವ್ರಿಗೆ ಸ್ನಾನ ಮಾಡಿಸ್ತೀರಾ, ಸೊ ಅದರಲ್ಲಿ ಒಂದು ದಿನ ಈ ಒಂದು ಸಿಸ್ಟಮ್ ನ ಫಾಲೋ ಮಾಡಿ. ಫುಲ್ ಬಾಡಿಗೆ ಮಸಾಜ್ ಮಾಡಿ ಕೈಲಿ ಸಾಫ್ಟ್ ಆಗಿ ಇದ್ ಮಾಡಿ. ಬ್ರಷ್ ಕಲ್ಲುಗಳು ಯೂಸ್ ಮಾಡ್ತಿದ್ರು ಹಳೆ ಕಾಲದಲ್ಲಿ, ಅದೆಲ್ಲ ಯೂಸ್ ಮಾಡಬೇಡಿ. ಸಾಧ್ಯ ಆದ್ರೆ ಬ್ರಷ್ ಕೂಡ ಯೂಸ್ ಮಾಡಬೇಡಿ. ಯಾಕಂದ್ರೆ ಮಕ್ಕಳು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಸ್ಕಿನ್ ಡ್ಯಾಮೇಜ್ ಆಗಂತ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ನೀವು ಬ್ರಷ್ಗಳನ್ನ ಬಳಸಬೇಡಿ. ಕೈಲೇ ಸಾಧ್ಯ ಆದಷ್ಟು ನೀವು ಸ್ನಾನ ಮಾಡಿಸಿ. ಎಸ್ಪೆಷಲಿ ಅಮ್ಮಂದ್ರು ನೀಟಾಗಿ ಕುದ್ದವ್ರಿಗೆ ಸ್ನಾನ ಮಾಡಿಸಿ. ಸಾಧ್ಯ ಆದ್ರೆ 1-2 ಬಕೆಟ್ ಅಷ್ಟು ಬಿಸಿ ನೀರ್ನ ಅವ್ರಿಗೆ ಎವ್ರಿ ಡೇ ಸ್ನಾನ ಮಾಡಿಸಿ ಅಂತ
ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅಂಗಾಲು ಬೆರಳುಗಳ ಈ ಬೆರಳುಗಳ ಕಾರ್ನರ್ ಎಲ್ಲಾನು ಅವ್ರಿಗೆ ವಾಶ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡಿ ದಯಮಾಡಿ. ಪ್ರತಿದಿನ ಅದು ಫಾಲೋ ಆಗ್ಲಿ. ಒಂದು ಮಸಾಜ್ ಆದಂಗ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಯಾಕಂದ್ರೆ ಒಂದೇ ಕಡೆ ಕೂತಿರೋದ್ರಿಂದ ಅವ್ರಿಗೆ ಅಂಗಾಲ್ ಕೂಡ ನಾವು ಮಸಾಜ್ ಮಾಡ್ಬೇಕಾಗುತ್ತೆ. ಸೊ ನೀಟಾಗಿ ಅವ್ರಿಗೆ ನೀವು ಅಮ್ಮಂದ್ರು ಸ್ನಾನ ಮಾಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿದೆ, ಇದಕ್ಕೆ ನಾವು ಕ್ಲೋಸ್ ಮಾಡೋಣ. ಮಧ್ಯಾಹ್ನ ಬಾಕ್ಸ್ ಕೊಡೋಂಥವ್ರು ಇದನ್ನ ಕೊಡಿ, ಮತ್ತೆ ಮಧ್ಯಾಹ್ನ ಊಟ ಕೊಡೋಂಥವ್ರು ಕೊಡಿ. ಸಾಧ್ಯ ಆದ್ರೆ ಒಂದ್ ದಿನದಿಂದ ಒಂದು 6 days ವರ್ಗುನು ಪುಡಿಯನ್ನಗಳು, ಬೆಳ್ಳುಳ್ಳಿ ಫ್ರೈ ಆಗಿರೋಂಥ ಪುಡಿಯನ್ನ, ಅಥವಾ ಮೆಂತ್ಯ, ಜೀರಿಗೆ ಮತ್ತೆ ಮೆಣಸು ಪುಡಿ ಇಡೋದ್ನಲ್ಲ, ಆ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಕೊಡಿ. ತುಪ್ಪ, ರೈಸ್ ಮತ್ತೆ ಸಾಲ್ಟ್ ಅಷ್ಟು ಸಾಕು. ಅನ್ನ ಬೇಯಿಸೋವಾಗ ಕೂಡ ಮಕ್ಳಿಗೆ ಸಪರೇಟ್ ಮಾಡಿ ಅನ್ನ ಬೇಯಿಸೋವಾಗ ಕೂಡ ಅದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ತುಪ್ಪನ ಹಾಕಿ. ಇದು ಆಗಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇದು ಮುಗಿಯುತ್ತೆ. ನಾವು ಪ್ರಿಪರೇಷನ್ಗೆ ಒಂದ್ 1/4 ಗಂಟೆ ಆದ್ರೆ ನಾವು ಒಂದ್ 20-25 ನಿಮಿಷದಲ್ಲಿ ನಾವು ಎರಡು ಅವ್ರಿಗೆ ಬ್ರೇಕ್ಫಾಸ್ಟ್ ಮತ್ತೆ ಬೆಳಗ್ಗೆ ತಿನ್ನಕ್ಕೆ ಕಾಳು ಅಥವಾ ಉದ್ದಿನಿಟ್ಟು ಇದೆಲ್ಲವೂ ಕೂಡ ರೆಡಿ ಆಗುತ್ತೆ. ಸೊ ಇದು ಹೇಗ್ ಬಂದಿದೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಟಿಪ್ಸ್ಗಳನ್ನ ಕೊಡ್ತೀನಿ. ಸೊ ಇದು ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿರೋಂಥ ಟಿಪ್ಗಳು. ಸೊ ಹಾಗಾಗಿ ನಿಮ್ಗೆ ಬಳಕೆ ಆಗುತ್ತೆ. ಆಮೇಲೆ ಮಕ್ಕಳನ್ನ ಸಾಧ್ಯ ಆದ್ರೂನಷ್ಟು ಅವ್ರಿಗೆ ಚೆನ್ನಾಗಿ ಕೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಮುಂದೆ ಅವು ಆ ಮಕ್ಳುಗಳು ಬೆಳೆದು ದೊಡ್ಡವರಾಗಿ ಒಂದೇನಾದ್ರೂ ಸಾಧನೆ ಮಾಡ್ಬೇಕನ್ನೋದು ಒಂದೇ ಕಳಕಳಿಯಿಂದಾನೆ ಪ್ರತಿ ವಿಚಾರ ನಾವು ಕೇರ್ ಮಾಡ್ಬೇಕಾಗತ್ತೆ. ಅದರಲ್ಲೂ ಎಸ್ಪೆಷಲಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೇಗಾಗಿದೆ ಅಂತ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ. ಲಾಸ್ಟ್ ಅಲ್ಲಿ ಇದ್ರದ್ದು ಔಟ್ಪುಟ್ ಹೇಗಿದೆ ಅಂತ ಧನ್ಯವಾದ.